ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನರ ಸಾವು ಪ್ರಕರಣ ಕೆಲವೇ ಕ್ಷಣಗಳಲ್ಲೇ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿದೆ ಇದು, ಯಾಕಂದರೆ ಈಗ ಅವರ ಭವಿಷ್ಯ ಏನಾಗುತ್ತೆ ಅಂತೇಳಿ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ವಿಚಾರಣೆ ನಡೆದಿದೆ, ಮೆಡಿಕಲ್ ಟೆಸ್ಟ್ ಮುಗಿದಿದೆ. ಈಗ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್, ಹಾಗೆ DNA ಸಿಬ್ಬಂದಿ ಕಿರಣ್, ಸುಮಂತ್, DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್, ಮ್ಯಾಥು ಇವರೆಲ್ಲರನ್ನೂ ಕೂಡ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. 11 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಹೆಡ್ ಆಗಿರ್ಬೋದು, KSCA ಕಾರ್ಯದರ್ಶಿ, DNA ಸಿಬ್ಬಂದಿ, DNA ಮ್ಯಾನೇಜ್ಮೆಂಟು ಇವರೆಲ್ಲರೂ ಸ್ವಯಂ ಪ್ರೇರಿತವಾಗಿ ದೂರು ಕೂಡ ಅಲ್ಲಿ ದಾಖಲಾಗಿತ್ತು. ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಏನಾಗುತ್ತೆ ಹಾಗಾದರೆ ಮುಂದಿನ ಬೆಳವಣಿಗೆಗಳು? ಇವರಿಗೆ ರಿಲೀಫ್ ಸಿಗುತ್ತಾ, ನ್ಯಾಯಾಂಗ ಬಂಧನನ, ಅಥವಾ ಪೊಲೀಸ್ ಕಸ್ಟಡಿನ? ಈಗಾಗಲೇ ಅವರು ಕೂಡ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. KSCAದವರು ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಅಂತರೂ ಸಿಕ್ಕಿದೆ. ಈಗ ನಿಖಿಲ್ ಆತನ ಒಂದು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ರಿಲೀಫ್ ಸಿಕ್ಕಿಲ್ಲ. ಬಟ್ ಈಗ ಓವರಾಲ್ ಈಗ ಈ DNA ಮಾರ್ಕೆಟಿಂಗ್ ವಿಭಾಗದವರಾಗಿರ್ಬೋದು ಮತ್ತು RCB ಮಾರ್ಕೆಟಿಂಗ್ ಹೆಡ್ ನಿಖಿಲು ಇವರ ಒಂದು ಭವಿಷ್ಯ ಏನಾಗುತ್ತೆ? ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೋರ್ಟ್ಗೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಹಾಜರುಪಡಿಸ್ತಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿತು ಅವ್ರದ್ದು. ಈಗ ಜೈಲಿಗ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗ ಅನ್ನೋದು ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಿಖಿಲ್ ಅಂತ ಏನಿದ್ದಾನೆ RCB ಮಾರ್ಕೆಟಿಂಗ್ ಹೆಡ್ಡು, ಆತ ಒಂದು ಪೋಸ್ಟನ್ನು ಹಾಕಿರ್ತಾನೆ RCB ಅಧಿಕೃತವಾದಂಥ ವೆಬ್ಸೈಟ್ ಪೇಜ್ನಲ್ಲಿ. ಅಂದರೆ ರೋಡ್ ಶೋ ಇದೆ ಅಂಥೇಳಿ ಆಗ ಅಭಿಮಾನಿಗಳು ಅದನ್ನೇ ನೋಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರುವುದು. ಈಗಾಗಲೇ ಬೇರೆ ಬೇರೆ ಪ್ರಕರಣಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ, ದೂರು ಕೂಡ ದಾಖಲಾಗಿದ್ದಾವೆ. ಹಾಗಾಗಿ ಈಗ RCB ಮ್ಯಾನೇಜ್ಮೆಂಟ್ ಕಂಪ್ಲೀಟಾಗಿ ತಲೆದಂಡಕ್ಕೆ ಕಾರಣ ಆಗ್ತಾ ಇದೆ. ಈ 11 ಜನರ ಸಾವಿಗೆ ಕಾರಣ ಯಾರು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಒಂದು ಕಡೆ ಸರ್ಕಾರದ ಮೇಲೆ ಆಕ್ರೋಶ, ಇನ್ನೊಂದು ಕಡೆ KSCA, RCB ಮ್ಯಾನೇಜ್ಮೆಂಟು ಇವರೆಲ್ಲರೂ ಕೂಡ ಕಾರಣ ಅನ್ನುವಂಥದ್ದು ಅಷ್ಟೇ ಸತ್ಯ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ನೂಕುನುಗ್ಗಲುಂಟಾಗಿ 11 ಜನರು ಸಾವನ್ನಪ್ಪಿದ್ದು, ಒಂದೇ ಗೇಟ್ನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಏಕಕಾಲಕ್ಕೆ ಅಭಿಮಾನಿಗಳನ್ನು ಒಳಗಡೆ ಬಿಟ್ಟಿದ್ದು ಕೂಡ ಸಾವಿಗೆ ಕಾರಣ. ಹಾಗಾಗಿನೇ ಈಗ ಪೊಲೀಸ್ ಭದ್ರತಾ ವೈಫಲ್ಯ ಅದೊಂದು ಕಡೆ ಆಗಿರ್ಬೋದು, ವಿಧಾನಸೌಧ ಮುಂದೆ ಮಾಡಿದಂಥ ಕಾರ್ಯಕ್ರಮಗಳಾಗಿರ್ಬೋದು, ಜನರಿಗೆ ಅಂದರೆ RCB ಅಭಿಮಾನಿಗಳಿಗೆ ಗೊಂದಲ ಉಂಟು ಮಾಡಿದ್ದು, ಇವರು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದು, ಸಮಯಾವಕಾಶವನ್ನು ತೆಗೆದುಕೊಳ್ಳದೇ ಇರುವುದು, ಇವೆಲ್ಲವೂ ಕೂಡ 11 ಜನರ ಸಾವಿಗೆ ಕಾರಣಗಳು. ಈಗ ಕೋರ್ಟ್ ಯಾವ ಆದೇಶವನ್ನು ಕೊಡುತ್ತೆ ನೋಡಬೇಕು. ಬಹುಶಃ ನಮಗನ್ನಿಸ್ತಾ ಇದೆ ಇವ್ರಿಗಿನ್ನೂ ಕೂಡ ಕಾನೂನಾತ್ಮಕವಾಗಿ ಸಂಕಷ್ಟಗಳು ಎದುರಾಗ್ಬೋದು ಅಂಥೇಳಿ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರೆ ಖಂಡಿತ ಜೈಲಿಗೆ ಹೋಗಬೇಕಾಗುತ್ತೆ. ಸೀದಾ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾರೆ.